ಭಾರತ ಸಂವಿಧಾನ ಕುರಿತು ಒಂದೆರಡು ಮಾತಾಡೋಣ. ಅದರಲ್ಲಿ ಬಂದಾಗ ಭಾರತ ಸಂವಿಧಾನ ಬಂದಾಗ 12 ಅನುಸೂಚಿಗಳು, 22 ಭಾಗಗಳು, 106 ತಿದ್ದುಪಡಿಗಳ ಕುರಿತು ತಿಳ್ಕೋಬೇಕು. ಹನ್ನೆರಡು ಅನುಸೂಚಿಗಳು ತಿಳ್ಕೋಬೇಕು, ಯಾಕಂದರೆ ಯಾವುದೇ ಇದೆ ಅಂತ ಬಿಡಬಾರ್ದು. 12 ಅನುಸೂಚಿಗಳಲ್ಲಿ ಮೊದಲನೇದಾಗಿ ಯಾವುದಂದರೆ ಭೂಪ್ರದೇಶ, ಎರಡು ಬಂದರೆ ವೇತನ, 3 12 ಪಂಚಾಯತಿಗಳು ನೋಡ್ಕೋಬೇಕು. ಮೊದಲನೇ ಬಂದರೆ ಭೂಪ್ರದೇಶ, 2 ಬಂದರೆ ವೇತನ, 3 ಪ್ರಮಾಣವಚನ, 4 ಬಂದರೆ ವಿವಿಧ ರಾಜ್ಯಗಳಿಂದ ರಾಜ್ಯಸಭೆಗೆ ಆಯ್ಕೆ, 5 ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶ, 6 ಬಂದರೆ ಈಶಾನ್ಯ ರಾಜ್ಯಗಳು, ಅಮ್ಮ ಟಿ ಅಂತ ನೆನಪಿಡಬೇಕು. ಈಶಾನ್ಯ ರಾಜ್ಯಗಳು ಯಾವ್ಯಾವ ಅಂದರೆ 7 ಪಠ್ಯಗಳು, 8 ಬಂದರೆ ಭಾಷೆ. ಇತ್ತೀಚೆಗೆ ನೋಡೋ ಭಾಷೆಗಳು ಬಂದರೆ ಕೆಲವು 4 ಭಾಷೆಗಳು ಸೇರ್ಪಡೆ ಮಾಡ್ತಾರೆ, ಅದನ್ನು ನೆನಪಿಡಬೇಕು, ಕರೆಂಟ್ ಅಫೇರ್ಸು. 9 ಬಂದರೆ ಭೂಸುಧಾನ, 1951 ಮೊಟ್ಟ ಮೊದಲ ತಿದ್ದುಪಡಿ ಮಾಡಿದರು ಭೂಸುಧಾನ. 10 ಬಂದರೆ ಪಕ್ಷಾಂತರ, 18ನೇ ತಿದ್ದುಪಡಿ. ಆಮೇಲೆ 11 ಬಂದರೆ ಪಂಚಾಯತಿ ಭಾಗ 243 ಓವರ್ಗೆ ಪಂಚಾಯತಿ. ಲಾಸ್ಟ್ ಬಂದರೆ ನಗರ ಸಭೆ ಅಂತ ನಗರ ತಿಳ್ಕೋಬೇಕು. 12 ಅನುಸೂಚಿಗಳು. ಸಂವಿಧಾನದ 22 ಭಾಗಗಳು ಕೇಳಬೇಕು, ಯಾಕಂದ್ರೆ ಮೊನ್ನೆ ಪಿಡಿಒದಲ್ಲಿ 22 ಭಾಗಗಳು ಅದರಲ್ಲಿ ಕೇಳಿದ 9 ಬಿ ಭಾಗ ಏನಾದ್ರು ಅಂತ ಕೇಳಿದ. ಹಾಗಾಗಿ ನೋಡುವ, ಭಾಗ 1 ಬಂದರೆ ಭೂಪ್ರದೇಶ, 2 ಬಂದರೆ ವೇತನ, 3 ಪ್ರಮಾಣ ವಚನ, 1 ಸಂವಿಧಾನದ ಭಾಗ 1 ಎದರ ಬಗ್ಗೆ ಇರುತ್ತಂದ್ರೆ ಭೂಪ್ರದೇಶ. 2 ಬಂದರೆ ನಾಗರಿಕತೆ, 3 ಬಂದರೆ ಮೂಲಭೂತ ಹಕ್ಕುಗಳು. ಇದು 1 ರಿಂದ 4, ಇದು ಬಂದರೆ 5 ರಿಂದ 11, ಇದು ಬಂದರೆ 12 ರಿಂದ 35.
ಭಾಗ 1 ಬಂದರೆ ಭೂ ಪ್ರದೇಶ 1ನೇ ವಿಧಿಯಿಂದ 4ನೇ ವಿಧಿ, ಭಾಗ 2 ಬಂದರೆ ಪೌರತ್ವ 5ರಿಂದ 11, ಭಾಗ 3 ಬಂದರೆ 3 ಬಂದರೆ 12ರಿಂದ 35, ಭಾಗ 4 ಬಂದರೆ ರಾಜ್ಯ ನಿರ್ದೇಶಕ ತತ್ವಗಳು ಎಷ್ಟನೇ ವಿಧಿಯಿಂದ 36ರಿಂದ 51, ಆಮೇಲೆ ಭಾಗ 4 ಎ ಬಂದರೆ ಮೂಲಭೂತ ಕರ್ತವ್ಯಗಳು 51 ಎ ಇಂದ 51 ಕೆ, ಭಾಗ 5 ಬಂದರೆ ಕೇಂದ್ರ ಸರ್ಕಾರ, ಇಲ್ಲಿ ಬಂದರೆ 52ರಿಂದ 151, ರಾಷ್ಟ್ರಪತಿ 52ರಿಂದ 78 ಅಥವಾ 52 to 62, ಉಪರಾಷ್ಟ್ರಪತಿ ಬಂದರೆ 63ರಿಂದ 69, ಮಂತ್ರಿಮಂಡಲ 74, ಪ್ರಧಾನಮಂತ್ರಿ ಬಂದರೆ 75, ಅಟಾರ್ನಿ ಜನರಲ್ ಬಂದರೆ 76, ಸಂಸತ್ತು ಬಂದರೆ 78ರಿಂದ 123, ಸುಪ್ರೀಂ ಕೋರ್ಟ್ ಬಂದರೆ 147. ಸಂವಿಧಾನದ ಭಾಗ 5 ಕೇಂದ್ರ ಸರ್ಕಾರದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಭಾಗ 5ರಲ್ಲಿ ಮೊದಲನೇದಾಗಿ ಅಂದರೆ ರಾಷ್ಟ್ರಪತಿ ಎಷ್ಟನೇ ವಿಧಿಯಿಂದ 58ರಿಂದ 78 ಅಥವಾ 52ರಿಂದ 62 ಅಂತ ಹೇಳ್ಬೋದು. ಆಮೇಲೆ ಉಪರಾಷ್ಟ್ರಪತಿ ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿ 63ರಿಂದ 69, ರಾಜ್ಯಸಭೆಯ ಅಧ್ಯಕ್ಷವನ್ನು ವಹಿಸಿಕೊಂಡಿರ್ತಾನೆ. ಆಮೇಲೆ ಮಂತ್ರಿಮಂಡಲ 74, ಪ್ರಧಾನಮಂತ್ರಿ 75, ಅಟಾರ್ನಿ ಜನರಲ್ 76, ಆಮೇಲೆ ಸಂಸತ್ತು ಲೋಕಸಭೆ ರಾಜ್ಯಸಭೆಯನ್ನು ಒಳಗೊಂಡಿರ್ತದೆ, ಇದು 78ರಿಂದ 123, ಆಮೇಲೆ ಸುಪ್ರೀಂ ಕೋರ್ಟು 124ರಿಂದ 140, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ನೇಮಕ ಇಂಪಾರ್ಟೆಂಟು. ಆಮೇಲೆ CAG ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್ ಅಂತೇಳಿ 148 ವಿಧಿಯಿಂದ 151 ಬರ್ತದೆ. ಆಮೇಲೆ ರಾಜ್ಯ ಸರ್ಕಾರ ಇದು ಭಾಗ 6. ಭಾಗ 5 ಕೇಂದ್ರ ಸರ್ಕಾರ, ಭಾಗ 6 ಅಂದರೆ ರಾಜ್ಯ ಸರ್ಕಾರ. ಮಂತ್ರಿಮಂಡಲ ಬಂದರೆ 163, ಮುಖ್ಯಮಂತ್ರಿ ಬಂದರೆ 164, ಮಂತ್ರಿಮಂಡಲ ಬಂದರೆ 163, ಮುಖ್ಯಮಂತ್ರಿ ಬಂದರೆ 164, ರಾಜ್ಯಪಾಲರ ನೇಮಕ ಬಂದರೆ 154, ಆಮೇಲೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಡ್ವೊಕೇಟ್ ಜನರಲ್ ಇರ್ತಾನೆ, ಇಲ್ಲಿ ಬಂದರೆ ಅಟಾರ್ನಿ ಜನರಲ್ AG ಬಂದರೆ 76, ಅಡ್ವೊಕೇಟ್ ಜನರಲ್ ಬಂದರೆ 76, ಅಟಾರ್ನಿ ಜನರಲ್ ಬಂದರೆ 76, ಅಡ್ವೊಕೇಟ್ ಜನರಲ್ ಬಂದರೆ ಎಷ್ಟು
ಆಮೇಲೆ ರಾಜ್ಯ ಶಾಸಕಾಂಗ. ರಾಜ್ಯ ಶಾಸಕಾಂಗ ಕುರಿತು ಎಷ್ಟು ವಿಧಿ ಇರುತ್ತೆ ಅಂದರೆ 169 to 169 ವಿಧಿ ಇರುತ್ತೆ. ಈಗ ಎಷ್ಟಾಯ್ತು? ಇದು ಭಾಗ 6 ಬಂದರೆ ರಾಜಶೇಖರ, ಭಾಗ 7 ರದ್ದುಪಡಿಸಲಾಗಿದೆ, ಭಾಗ 8 ಭಾಷೆಗಳು, ಭಾಗ 9 ಬಂದರೆ ಪಂಚಾಯಿತಿ, 9A ಬಂದರೆ ನಗರಸಭೆಗಳು ಇರುತ್ತೆ, 9B ಬಂದರೆ ಸಹಕಾರಿ ಸಂಘಗಳ ಬಗ್ಗೆ ಇರುತ್ತದೆ. ಆಮೇಲೆ ಭಾಗ 10 ಬಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ, ಭಾಗ 11 ಬಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಭಾಗ 12 ಬಂದರೆ ಇದ್ಯಾವುದು ಹಣಕಾಸು, 13 ಬಂದರೆ 12 ಬಂದರೆ ವ್ಯಾಪಾರ, 13 ಬಂದರೆ ಹಣಕಾಸು, 14 ಬಂದರೆ ಚುನಾವಣೆ, 15 ಚುನಾವಣೆ, 14 ಬಂದರೆ ಟ್ರಿಬ್ಯುನಲ್ಸು, ಆಮೇಲೆ 15 ಬಂದರೆ ಚುನಾವಣೆ, 16 ಬಂದರೆ ವಿಶೇಷ ವರ್ಗಗಳಿಗೆ ಸವಲತ್ತು, ಆಮೇಲೆ 17 ಬಂದ ಭಾಷೆಗಳು, 18 ತುರ್ತು ಪರಿಸ್ಥಿತಿ, 19 ಇತರೆ, 20 ಬಂದರೆ ಸಂವಿಧಾನದ ತಿದ್ದುಪಡಿ, 21 ಕಿರುಶಿಕ್ಷೆಗೆ, 22 ಕೊನೆಯದಾಗಿದ್ದು ಸಂವಿಧಾನ ತಿದ್ದುಪಡಿಗಳು ನಡೆದವು. ಅದರಲ್ಲಿ ನಾವು ಮೊದಲನೇ ಬಂದಾಗ ರಾಷ್ಟ್ರಪತಿ ಬಗ್ಗೆ ನೋಡೋಣ. ರಾಷ್ಟ್ರಪತಿ ಅಂತೇಳಿ ಬಂದಾಗ ರಾಷ್ಟ್ರಪತಿ ಬಗ್ಗೆ ಹೇಳ್ಬೇಕಾದ್ರೆ ಇವನು ದೇಶದ ಮೊದಲ ಪ್ರಜೆ ಆಗಿರ್ತಾನೆ. ದೇಶದ ಅತ್ಯುನ್ನತ ಹುದ್ದೆ ಯಾವುದು? ರಾಷ್ಟ್ರಪತಿ ಹುದ್ದೆ ಅಂತ ನಾವು ಹೇಳ್ತೀವಿ. ಮೊಟ್ಟ ಮೊದಲು ರಾಷ್ಟ್ರಪತಿ ಇರೋದಕ್ಕಿಂತ ಮುಂಚೆ ಏನಾಗ್ತಂದ್ರೆ ಭಾರತದಲ್ಲಿ ಗವರ್ನರ್ ಜನರಲ್ ಹುದ್ದೆ ಇತ್ತು. ಭಾರತ ಮೊದಲ ಗವರ್ನರ್ ಜನರಲ್ ಅಂದ್ರೆ ಮೌಂಟ್ ಬ್ಯಾಟನ್ ಬರ್ತಾನೆ. ಸ್ವತಂತ್ರ ಭಾರತ ಮೊದಲ ಗವರ್ನರ್ ಭಾರತೀಯ ಜನರಲ್ ಬಂದು ರಾಜಗೋಪಾಲಾಚಾರಿ ಬರ್ತಾನೆ. ಅವಾಗಿನ ಗವರ್ನರ್ ಜನರಲ್ ಹುದ್ದೆ ರದ್ದಾಯಿತು. ಆವಾಗಿನ ಹುದ್ದೆ ಈಗ ಏನಾಗ್ತಂದ್ರೆ ರಾಷ್ಟ್ರಪತಿ ಆಗಿದೆ ಅಂತ ನೆನ್ಪಿಡ್ಬೇಕು. ಐವತ್ತಾರು ಹುದ್ದೆ ಅಂದ್ರೆ ರಾಷ್ಟ್ರಪತಿ ಹುದ್ದೆ. 53 ಬಂದ್ರೆ ಇಷ್ಟು ರಾಷ್ಟ್ರಪತಿ ಬಗ್ಗೆ ನೋಡ್ತೀವಿ. ರಾಷ್ಟ್ರಪತಿ ಹುದ್ದೆ ಬಗ್ಗೆ ತಿಳಿಸುವ ವಿಧಿ ಬಂದರೆ 52 52 ವಿಧಿ ಬಂದರೆ ರಾಷ್ಟ್ರಪತಿ ಹುದ್ದೆ ಬಗ್ಗೆ ಅವಕಾಶವನ್ನು ಒದಗಿಸಿಕೊಡುತ್ತದೆ. ಆಮೇಲೆ 53ನೇ ವಿಧಿ ಬಂದರೆ ರಾಷ್ಟ್ರಪತಿ ಕಾರ್ಯಾಂಗದ ಮುಖ್ಯಸ್ಥನಾಗಿರ್ತಾನೆ. ಆಮೇಲೆ 54 ಚುನಾವಣೆ ವಿಧಾನ, ಚುನಾವಣೆ ಬಗ್ಗೆ ಹೇಳ್ತದೆ 54. ಆಮೇಲೆ 55 ಬಂದರೆ ಚುನಾವಣೆ ವಿಧಾನ, ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ, ಸಂಸತ್ತಿನ ಲೋಕಸಭೆ ರಾಜ್ಯಸಭೆ ಚುನಾಯಿತ ಸದಸ್ಯರು, ಆಮೇಲೆ ವಿಧಾನಸಭೆ ಚುನಾಯಿತ ಸದಸ್ಯರು, ಜಮ್ಮು ಕಾಶ್ಮೀರ ಪಾಂಡಿಚೇರಿ ಚುನಾಯಿತ ಸದಸ್ಯರು, ದೆಹಲಿ ಚುನಾಯಿತ ಸದಸ್ಯರು, ಇವರೆಲ್ಲ ಏನು ಮಾಡ್ತಾರೆ? ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಪರೋಕ್ಷ ಚುನಾವಣೆ ನಡೀತದೆ. 56 ಬಂದರೆ ಅಧಿಕಾರ ಎಷ್ಟು? 5 ವರ್ಷ. ರಾಷ್ಟ್ರಪತಿಯವರ ಚುನಾವಣೆ ಅವಧಿ ಬಂದರೆ 5 ವರ್ಷ. ಎಷ್ಟನೇ 57 ಬಂದರೆ ಮರು ಆಯ್ಕೆ. ಒಬ್ಬ ನಮ್ಮ ಭಾರತದಲ್ಲಿ ಏನಂದ್ರೆ ಒಂದ್ಸರಿ ರಾಷ್ಟ್ರಪತಿ ಆದರೆ ಮತ್ತೆ ಅವಧಿ ಮುಗಿದಾದ್ಮೇಲೆ ಮತ್ತೆ ಎಲೆಕ್ಷನ್ ನಿಂತಿರ್ಬೋದು. ಆದರೆ ಅಮೆರಿಕದಲ್ಲಿ 1 ವರ್ಷ ಮಾತ್ರ ಅಧಿಕಾರ ಹೊಂದಿದೆ. 58 ಬಂದ್ರೆ ಅರ್ಹತೆ. ರಾಷ್ಟ್ರಪತಿ ಆಗಬೇಕಾದ್ರೆ ಏನೇನು ಬೇಕಪ್ಪ? ಅರ್ಹತೆ ಅಂದರೆ ಭಾರತೀಯ ಪ್ರಜೆ ಆಗಿರಬೇಕು,
ಬುದ್ಧಿಹೀನ ಆಗಿರ್ಬೋದು, ಯಾವುದೇ ಲಾಭದಾಯಕ ಸರ್ಕಾರಿ ಹುದ್ದೆಯಲ್ಲಿ ಇರಬಾರ್ದು, ಹಿಂಗೆ ಅರ್ಹತೆಗಳು ಇರ್ತವೆ. ಆಮೇಲೆ 35 ವರ್ಷ ವಯಸ್ಸಾಗಿರಬೇಕು. ಆಮೇಲೆ 59 ವೇತನ ಎಷ್ಟಿದೆ ರಾಷ್ಟ್ರಪತಿ ವೇತನ ಅಂದರೆ 5 ಲಕ್ಷ. ರಾಷ್ಟ್ರಪತಿ ವೇತನ ಎಷ್ಟಿದೆ? 5 ಲಕ್ಷ. ಯಾವ ನಿಧಿ? ಸಂಚಿತ ನಿಧಿಯಿಂದ ಅಮೌಂಟ್ ಕೊಡ್ತಾರೆ. ಅದೇ ಯಾರು ನಿರ್ಧಾರ ಮಾಡ್ತಾರೆ? ಸಂಸತ್ತು ನಿರ್ಧಾರ ಮಾಡ್ತಾರೆ. ಆಮೇಲೆ 60 ಪ್ರಮಾಣ ವಚನ. ರಾಷ್ಟ್ರಪತಿಗೆ ಪ್ರಮಾಣ ವಚನ ಬೋಧಿಸಬೇಕಾದ್ರೆ ಯಾರು ಬೋಧನೆ ಮಾಡ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಪ್ರಮಾಣ ವಚನ ಬೋಧಿಸ್ತಾನೆ. ಯಾರಿಗೆ? ರಾಷ್ಟ್ರಪತಿಗೆ. ಆಮೇಲೆ 61 ಪದಚ್ಯುತಿ. ರಾಷ್ಟ್ರಪತಿಯನ್ನು ಪದಚ್ಯುತಿ ಮಾಡಬೇಕಾದ್ರೆ ಸಂಸತ್ತಿನಲ್ಲಿ 2/3 ಬಹುಮತ ಸಾಬೀತುಪಡಿಸಬೇಕು, ಅವಾಗ ಪದಚ್ಯುತಿ ಮಾಡಬಹುದು. ಆಮೇಲೆ 62 ರಾಷ್ಟ್ರಪತಿ ಹುದ್ದೆಯಲ್ಲಿದ್ದಾಗ ರಾಷ್ಟ್ರಪತಿ ಸತ್ತರೆ ಅಥವಾ ಸಾವನ್ನಪ್ಪಿದರೆ ಮತ್ತೆ ಆ ಹುದ್ದೆಗೆ ಮರು ನೇಮಕ ಮಾಡಬೇಕಾದ್ರೆ ಚುನಾವಣೆ ಮಾಡಬೇಕಂತ ಹೇಳುತ್ತದೆ. ಆಮೇಲೆ ರಾಷ್ಟ್ರಪತಿ ಕಾರ್ಯಗಳು ಏನಿವೆ? ಕಾರ್ಯಗಳು ಶಾಸಕಾಂಗ ಕಾರ್ಯಗಳು, ನ್ಯಾಯಾಂಗಿಕ ಕಾರ್ಯಗಳು, ಹಣಕಾಸಿನ ಕಾರ್ಯಗಳು, ಮಿಲಿಟರಿ ಕಾರ್ಯಗಳು, ಶಾಸಕಾಂಗ ಕಾರ್ಯಗಳು, ನ್ಯಾಯಾಂಗಿಕ ಕಾರ್ಯಗಳು, ಕಾರಾಂಗಿಕ ಕಾರ್ಯಗಳು ಇರ್ತಾರೆ. ಇಷ್ಟು ರಾಷ್ಟ್ರಪತಿ ಕಾರ್ಯಗಳು ಬರ್ತವೆ. ಅದರಲ್ಲಿ ನಾವು ಮೊದಲು ಅಂದ್ರೆ ಶಾಸಕಾಂಗಿ ಕಾರ್ಯಗಳು ನೋಡೋಣ. ರಾಷ್ಟ್ರಪತಿಯವರ ಶಾಸಕಾಂಗಿ ಕಾರ್ಯಗಳು ಅಂತ ಬಂದಾಗ ಅವರು ರಾಷ್ಟ್ರಪತಿ ಏನೇನು ನೇಮಕ ಮಾಡ್ತಾನಪ್ಪ? ಆರ್ಟಿಕಲ್ 80. ಈ 80ನೇ ವಿಧಿ ಪ್ರಕಾರ ಏನು ಮಾಡ್ತಾನೆ? ಸಂಸತ್ತಿನ ಅಧಿವೇಶನ ಕರಿತಾನೆ. ಇಲ್ಲ ಸಮಾಜದಲ್ಲಿ ವಿವಿಧ ಸೇವೆ ಸಲ್ಲಿಸಿದವರಿಗೆ ಏನು ಮಾಡ್ತಾನೆ? ನೇಮಕ. 85ನೇ ವಿಧಿ ಸಂಸತ್ತಿನ ಅಧಿವೇಶನ ಕರೀತಾರೆ. ಬರೀ ಅಧಿವೇಶನ. 86 ಸಂದೇಶ ಕಳಿಸ್ತಾನೆ. 87 ಸಾರ್ವತ್ರಿಕ ಚುನಾವಣೆ ಕುರಿತು ಮೊದಲ ಭಾಷಣ. 108 ಜಂಟಿ ಅಧಿವೇಶನ. 2 ವೀಟೋ ಪವರ್. ಸುಗ್ರೀವಾಜ್ಞೆ. ಸಲಹೆ. ಇವು ರಾಷ್ಟ್ರಪತಿಯವರ ಶಾಸಕಾಂಗಿ ಕಾರ್ಯಗಳು ಅಂತೇಳಿ ಬಂದಾಗ ಇಲ್ಲಿ ನೋಡ್ಬೇಕು. 80ನೇ ವಿಧಿ ಬಂದರೆ ಲೋಕಸಭೆ ಸಮಾಜದ ವಿವಿಧ ಕಾರ್ಯಚಟುವಟಿಕೆಗಳಲ್ಲಿ ಸಾಧನೆಗೈದ ವ್ಯಕ್ತಿಗಳನ್ನು ನೇಮಕ ಮಾಡ್ತಾನೆ. ರಾಜ್ಯಸಭೆಗೆ ಎಷ್ಟು ಜನ ನೇಮಕ ಮಾಡ್ತಾನೆ? 12 ಜನರನ್ನು ನೇಮಕ ಮಾಡ್ತಾನೆ. ಯಾರು? ರಾಷ್ಟ್ರಪತಿ ನೆನಪಿರಬೇಕು. 85ನೇ ವಿಧಿ ಏನಂದ್ರೆ ಸಂಸತ್ತಿನ ಅಧಿವೇಶನ ಕರಿತಾನೆ. ಎಷ್ಟನೇ ವಿಧಿ ಪ್ರಕಾರ? 85ನೇ ವಿಧಿ. ಯಾರು ಕರಿತಾರೆ? ರಾಷ್ಟ್ರಪತಿ. 86 ಬಂದ್ರೆ ಸಂಸತ್ತಿನ ಸದನಗಳಿಗೆ ಸಂದೇಶ ಕಳಿಸ್ತಾನೆ, ಮೆಸೇಜ್ ಮಾಡ್ತಾನೆ ಅಂತ ನೆನಪಿಡಬೇಕು. 86 ಸಂದೇಶವನ್ನು ರವಾನೆ ಮಾಡ್ತಾನೆ. 87 ಬಂದ್ರೆ ಸಾರ್ವತ್ರಿಕ ಚುನಾವಣೆ ಕುರಿತು ಮೊಟ್ಟ ಮೊದಲ ಭಾಷಣ ಮಾಡ್ಬೇಕಂತ ಹೇಳೋದೇವರು ಅಂದ್ರೆ 87 ಯಾರು ಮಾಡ್ತಾರೆ? ರಾಷ್ಟ್ರಪತಿ ಮಾಡ್ತಾನೆ. 108 ಬಂದ್ರೆ ಜಂಟಿ ಅಧಿವೇಶನ. ರಾಷ್ಟ್ರಪತಿ ಜಂಟಿ ಅಧಿವೇಶನ ಕರೆದ್ರೆ ಅದರ ಅಧ್ಯಕ್ಷತೆ ಯಾರು? ಸ್ಪೀಕರ್ ವಹಿಸ್ಕೊಳ್ತಾನೆ. ಜಂಟಿ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸ್ಕೊಳ್ತಾರೆ? ಸ್ಪೀಕರ್. ಆಮೇಲೆ 111 ವೀಟೋ ಪವರ್. ವೀಟೋ ಪವರ್ ಯಾರಿದೆ? ಸಸ್ಪೆನ್ಸಿವ್ ವೀಟ್ ಇದೆ, ಪಾಕೆಟ್ ವೀಟ್ ಇದೆ. ಆಮೇಲೆ 3 ವೀಟೋ ಪವರ್ ಇರ್ತವೆ. ಪಾಕೆಟ್ ವೀಟ್ ಅಂದ್ರೆ ತನ್ನ ಕಡೆ ಇಟ್ಕೋದು, ಒಂದು ತಿರಸ್ಕರಿಸುವ ವೀಟೋ, ಇನ್ನೊಂದು ಮರುಪರಿಶೀಲನೆ ವೀಟ್ ಅಂತ 3 ಇದ್ದಾವೆ. ಆಮೇಲೆ ಸುಗ್ರೀವಾಜ್ಞೆ. 1, 2, 3 ಬಂದ್ರೆ ರಾಷ್ಟ್ರಪತಿ ಸುಗ್ರೀವಾಜ್ಞೆ. ಆಮೇಲೆ 2, 1, 3 ಬಂದ್ರೆ ರಾಜ್ಯಪಾಲರ ಸುಗ್ರೀವಾಜ್ಞೆ ಅಂತ ನೆನಪಿಡಬೇಕು. ಇಲ್ಲಿ ಬಂದ್ರೆ 200ನೇ ವಿಧಿ ಬಂದ್ರೆ
ರಾಜ್ಯದಲ್ಲಿ ರಾಜ್ಯಪಾಲರ ಚುನಾವಣೆ ನೆನಪಿರ್ಬೇಕು. 143 ಬಂದ್ರೆ ಸಲಹೆ, ಇವು ಶಾಸಕಾಂಗೀಯ ಕಾರ್ಯಗಳು. ಎರಡನೇದು ಬಂದ್ರೆ ಕಾರಂಗಿ ಕಾರ್ಯಗಳು, ಹಿಂಗೆಲ್ಲ ಬರ್ತವೆ. ಕಾರಂಗಿ ಕಾರ್ಯಗಳು, ಶಾಸಕಾಂಗೀಯ ಹಣಕಾಸಿನ ಕಾರ್ಯಗಳು ಬರ್ತವೆ, ನೆನಪಿರ್ಬೇಕು.